ಇಂದಿನಿಂದ ಮತ್ತಷ್ಟು ಕಾವೇರ್ತಾ ಇದೆ ಬೆಳಗಾವಿಯ ಅಧಿವೇಶನ. ರೈತರ ಸಮಸ್ಯೆಗಳನ್ನ ಅಸ್ತ್ರ ಮಾಡಿಕೊಂಡಿರುವಂತದ್ದು ಬಿಜೆಪಿ. ಸದನದ ಒಳಗಡೆ ಮತ್ತು ಹೊರಗಡೆ ಬೃಹತ್ ಪ್ರತಿಭಟನೆಯನ್ನ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಕಬ್ಬಿಗೆ ಬೆಂಬಲ ಬೆಲೆ, ಮೆಕ್ಕೆಜೋಳ ಖರೀದಿಯ ವಿಚಾರ, ಸಾಕಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಮುಂದಾಗಿದೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಕೂಡ ಅದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ಕೇಂದ್ರದ ಮೇಲೆ ಎತ್ತಾಕೋದಕ್ಕೆ ಮತ್ತು ಒಂದು ಕಡೆ ನಿಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ ಅಂತ ಪ್ರಶ್ನೆ ಮಾಡಲಿಕ್ಕೆ. ಪ್ರವಾಹ ಪೀಡಿತ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಟ್ಟಿಲ್ಲ, ಜಾಗ ಖಾಲಿ ಮಾಡಿ ಅಂತ ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರೈತರ ಹೆಸರಿನಲ್ಲಿ ಬಿಜೆಪಿ ನಾಟಕ ಅಂತ ಕಾಂಗ್ರೆಸ್ ಆರೋಪ. ರೈತರಿಗೆ ಬಿಜೆಪಿ ಕೊಡುಗೆ ಏನು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅನ್ನದಾತರ ಹೆಸರಿನಲ್ಲಿ ಜೋರಾಗಿರುವಂಥದ್ದು ರಾಜಕೀಯ ಆರೋಪ ಪ್ರತ್ಯಾರೋಪ. ಪ್ರತಿ ಬಾರಿನೂ ಕೂಡ ಇದೇ ಆಗ್ತಾ ಇದೆ. ಅವ್ರ ಸರ್ಕಾರ ಬಂದಾಗ ಇವರು, ಇವ್ರ ಸರ್ಕಾರ ಬಂದಾಗ ಅವರು, ಒಬ್ಬರ ಮೇಲೊಬ್ರು ಆರೋಪ ಕೆಸರುಚಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಕೂಡ ಅಧಿವೇಶನದ ಹೊತ್ತಲ್ಲಿ ರೈತರ ಹೆಸರಿನಲ್ಲಿ ಹೇಗಿದೆ ರಾಜಕೀಯ, ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಒಮ್ಮೆ ಕೇಳೋಣ. ರೈತರಿಗೆ ಅನ್ಯಾಯ ಆಗ್ತಾ ಇದೆ, ರೈತರ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಬೆಳಗ್ಗೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀನಿ. ಉತ್ತರ ಕರ್ನಾಟಕದ ಬಗ್ಗೆನೇ ಚರ್ಚೆ ಆಗಬೇಕು, ಕೊನೆಯಲ್ಲಿ ತಗೊಂಡೋಗಿ ಕಾಟಾಚಾರಕ್ಕೆ ಮಾಡಬಾರ್ದು. 20,000ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಈ ಭಾಗದ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸುವರ್ಣಸೌಧ ಮುತ್ತಿಗೆಯನ್ನು ಹಾಕೋದ್ರ ಮುಖೇನ ಈ ಸರ್ಕಾರ, ನಿದ್ದೆಲ್ಲಿರುವಂತಹ ಸರ್ಕಾರವನ್ನು ಬಡಿದೆಬ್ಬಿಸುವಂತ ಕೆಲಸ ನಾವು ಮಾಡ್ತೇವೆ. MRP ಬೆಲೆ ಫಿಕ್ಸ್ ಮಾಡಿದ್ರು ಯಾರು? ಕೇಂದ್ರ ಸರ್ಕಾರದ್ದು. ಸಕ್ಕರೆ ಬೆಲೆ 10 ವರ್ಷದಿಂದ ಜಾಸ್ತಿ ಮಾಡಿಲ್ಲ. ಆ ಫ್ಯಾಕ್ಟರಿಗೆ ಸಹಾಯ ಮಾಡಕ್ಕೆ ಯಾಕೆ ಅವ್ರು ತೀರ್ಮಾನ ಮಾಡ್ತಾ ಇಲ್ಲ? ಹೋರಾಟ ಮಾಡಬೇಕಾದ್ದು ರೈತರೆಲ್ಲ, ಬಿಜೆಪಿಯವರೆಲ್ಲ, ಕೇಂದ್ರ ಸರ್ಕಾರದ ಮೇಲೆ. ಇವತ್ತು ಏನಾದ್ರು ಧ್ವನಿ ಇದ್ದೀವಿ ಅಂತಂದ್ರೆ ಇವತ್ತು ರಾಜ್ಯ ಸರ್ಕಾರ ಧ್ವನಿ ಆಗಿದೆ. ಬಿಜೆಪಿಯವರು ರೈತ ವಿರೋಧಿ ಸರ್ಕಾರ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ. ನಮ್ಮಷ್ಟು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಪಕ್ಷ ಅಥವಾ ಸರ್ಕಾರ ಇಡೀ ದೇಶದಲ್ಲೇ ಯಾವುದೂ ಇಲ್ಲ. ಬಿಜೆಪಿ ಸರ್ಕಾರ ಯಾವತ್ತೂ ಕೂಡ ರೈತರ ಪರ ಇರಲಿಲ್ಲ. ಎಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ತೀನಿ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂತಹ ಮಧು ಎಂ ಒತ್ತುವಳ್ಳಿ ಜಾಯ್ನ್ ಆಗಿದ್ದಾರೆ. ಮಧು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ನೋಡ್ತಾ ಇದೀವಲ್ಲ, ಪ್ರತಿ ಬಾರಿನೂ ಕೂಡ ಉತ್ತರದಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಸಾಕಷ್ಟು ನಿರೀಕ್ಷೆಗಳು, ಆಕಾಂಕ್ಷೆಗಳನ್ನು ಹೊತ್ಕೊಂಡಿರ್ತಾರೆ ಅಲ್ಲಿನ ಜನ. ಆದರೆ ಆ ಅಧಿವೇಶನಗಳು ಯಾವಾಗಲೂ ಕೂಡ ಪಿಕ್ನಿಕ್ ರೀತಿಯಲ್ಲಿ ಶಾಸ್ತ್ರಕ್ಕೆ ಮಾತ್ರ ಮಾಡಿ ಹೋಗ್ತಾ ಇದ್ದಾರೆ ಅಷ್ಟೇ, 10 ದಿನ ಅಂತ. ಯಾಕೆಂದರೆ ಎಷ್ಟೇ ಹೋರಾಟ ಮಾಡಲಿ, ಎಷ್ಟೇ ಆಗ್ರಹ ಮಾಡಲಿ, ಎಷ್ಟೇ ಚರ್ಚೆ ನಡೀಲಿ, ಅದಕ್ಕೊಂದು ಪರಿಹಾರ ಅನ್ನುವಂಥದ್ದು ಸಿಗೋದಿಲ್ಲ. ಚರ್ಚೆ ಮಾತ್ರ ನಡೆಯುತ್ತೆ. ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಎಷ್ಟು ಮಟ್ಟಿಗೆ ತಾರತಮ್ಯ ಇದೆ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಎಕ್ಸಾಂಪಲ್ ಆದಂತ. ಪೃಥ್ವಿ, ಅದು ಯಾವುದೇ ಪಕ್ಷ ಇರಲಿ, ನೀವು ಹೇಳಿದಂತೆ ಬರೀ ಚರ್ಚೆಗಷ್ಟೇ ಸೀಮಿತ ಆಗುತ್ತೆ. ಎಷ್ಟೋ ಸಲ ಚರ್ಚೆ ಕೂಡ ಆಗಲ್ಲ. ಈಗ ಈ ಭಾಗದಲ್ಲಿ ಏನು ನಡೀತಾ ಇದೆ, ಈ ಭಾಗದಲ್ಲಿ ಏನು ನಡಿಬೇಕಿದೆಯಲ್ಲ, ಅಭಿವೃದ್ಧಿ ಕೆಲಸಗಳನ್ನು ತಲೆಯಲ್ಲಿಟ್ಕೊಂಡು ಅಂಥದ್ದೊಂದು ರೂಪುರೇಷೆ ಆಧಾರದಲ್ಲಿ ಅಲ್ಲಿ ಕಲಾಪವನ್ನು ನಡೆಸಬೇಕು ಮತ್ತು ಬೆಳಗಾವಿ ನಮ್ಮ ಅವಿಭಾಜ್ಯ ಅಂಗ ಅನ್ನೋದನ್ನು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಅದನ್ನು ಎಂಚೂರು ಮಾಡಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಅಲ್ಲಿ ಮಾಡಲಾಯಿತು ಸುವರ್ಣಸೌಧವನ್ನು. ಆದರೆ ಅಲ್ಲಿ ಆಗಿರುವಂತಹ ಕಲಾಪಗಳ ಔಟ್ಪುಟ್ ಏನಿದೆ ಮತ್ತು ಅದರ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಯಾವ ರೀತಿ ಮ್ಯಾಚ್ ಆಗಿದೆ ಆನ್ ಗ್ರೌಂಡಲ್ಲಿ ಅನ್ನೋದನ್ನು ನೋಡಿದ್ರೆ ಇನ್ನೂ ಕೂಡ ನಿರಾಶಾದಾಯಕವಾದಂಥ ಗ್ರೋತ್ ರೇಟ್ ಕಾಣಿಸುತ್ತೆ. ಆ ಕಾರಣಕ್ಕೆ ಈಗ ಬರೀ ಎಷ್ಟೋ ಸಲ ಪ್ರತಿಭಟನೆ ಅಥವಾ ಒಳಗಡೆ ಕಲಾಪದೊಳಗಡೆ ಆಗುವಂಥ ಕಲಹಗಳು, ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲೇ ಮುಗಿದೋಗ್ತವೆ ಹೊರತು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಚರ್ಚೆಯ ಬಗ್ಗೆ ಯಾವ ದೃಷ್ಟಿಕೋನವನ್ನು, ನೀಲನಕ್ಷೆಯನ್ನು ಇಟ್ಕೊಂಡು ಮಾತನಾಡುವಂಥ ಕಾಳಜಿಯನ್ನು ತೋರಿಸೋದಿಲ್ಲ. ಎಷ್ಟೋ ಸಲ ಅವರ ವೈಯಕ್ತಿಕ ಜಿದ್ದಾಜಿದ್ದಿಗಳು, ಪಕ್ಷಗಳ ರಾಜಕಾರಣ ಅದರಲ್ಲೇ ಕಳೆದೋಗುತ್ತೆ ಸುಮಾರು ಸಲ. ಆ ಕಾರಣಕ್ಕೇ ಇದು ಪದೇ ಪದೇ ಪ್ರತಿ ಸಲ ಬೆಳಗಾವಿ ಅಧಿವೇಶನ ಅಂದಾಗಲೂ ಕೂಡ ಅಲ್ಲೂ ಉತ್ತರ ಕರ್ನಾಟಕದ ಹಲವಾರು ಸಮಸ್ಯೆಗಳು ಮುನ್ನೆಲೆಗೆ ಬರ್ತವೆ ಮತ್ತು ಚರ್ಚೆ ಆಗಬೇಕು ಅನ್ನೋ ಆಗ್ರಹ ಪ್ರತಿ ಸಲ ದೊಡ್ಡದಾಗುತ್ತೆ. ಪ್ರತಿಯೊಂದು ಮಾಧ್ಯಮವೂ ಕೂಡ ಅದನ್ನು ಮಾಧ್ಯಮದಲ್ಲೂ ಕೂಡ ಅದು ವೇದಿಕೆ ಆಗುತ್ತೆ. ಉತ್ತರ ಕರ್ನಾಟಕದ ಜನರ ಧ್ವನಿಗಳು ಅಷ್ಟಿದ್ರೂ ಕೂಡ ಅಲ್ಲಿ ಚರ್ಚೆ ಆಗಲ್ಲ. ಈಗ ನೋಡಿ, ಕೃಷ್ಣಾ ನ್ಯಾಯಾಧಿಕರಣದ 2ನೇ ನ್ಯಾಯಾಧಿಕರಣದ ತೀರ್ಪು ಬಂದಿದೆ. ಕೆಲಸ ಏನಾಗಿದೆ ಗೊತ್ತಿಲ್ಲ. ಎಷ್ಟೊಂದು ನದಿಗಳಿವೆ ಉತ್ತರ ಕರ್ನಾಟಕದಲ್ಲಿ, ಕುಡಿಯೋ ನೀರಿಗೆ ಸಮಸ್ಯೆ ಇದೆ. 371J ಮಾಡಲಾಯಿತು. ಅದಕ್ಕೋಸ್ಕರ ಸಾವಿರ ಕೋಟಿ, 5,000 ಕೋಟಿ ಅನುದಾನವನ್ನು ಮೀಸಲಿಡಲಾಗ್ತಾ ಇದೆ. ಆದರೆ ಎಷ್ಟು ಪಾರದರ್ಶಕವಾಗಿ ಅಲ್ಲಿ ಎಕ್ಸಿಕ್ಯೂಷನ್ ಆಗ್ತಾ ಇದೆ. ನಾವು ಬಾಯ್ ಬಿಟ್ಟರೆ ಸ್ಟಾರ್ಟಪ್ಪು ಮತ್ತೊಂದು ಅಂತ ಬೆಂಗಳೂರು ಬಗ್ಗೆ ಮಾತನಾಡ್ತೀವಿ. ಆದರೆ ಬೆಳಗಾವಿಯಲ್ಲಾಗಲಿ, ಹುಬ್ಬಳ್ಳಿ ಧಾರವಾಡದಲ್ಲಾಗಲಿ ಅಥವಾ ಬೇರೆ ಕಲಬುರಗಿ ಇಂಥ ಕಡೆಯಲ್ಲಾಗಲಿ ಯಾವಾಗ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗುತ್ತೆ? ಈಗ ಎಷ್ಟು ಸ್ಟ್ರೆಸ್ ಕ್ರಿಯೇಟ್ ಆಗಿದೆ ಬೆಂಗಳೂರು ಮತ್ತು ಮೈಸೂರಲ್ಲಿ ಅಂದರೆ ಬರಬಾರ್ದು ಅಂತಿಲ್ಲ, ಯಾರಾದರೂ ಬರಲಿ, ಅವರವರ ಅರ್ಹತೆ ಮತ್ತು ಅವರವರ ಅವಕಾಶಗಳಿಗೆ ಅನುಗುಣವಾಗಿ ಇದು ಓಪನ್ ಇದು. ಆದರೆ
ಒಂದೇ ಕಡೆ ಎಲ್ಲವೂ ಕೂಡ ಸೋರ್ಸು ಮತ್ತು ಪವರು ಮತ್ತು ಇನೋವೇಷನ್ ಎಲ್ಲವೂ ಕೂಡ ಕಾನ್ಸಂಟ್ರೇಟೆಡ್ ಆಗಿರೋದ್ರಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಇಲ್ಲಿನ ಮೂಲಸೌಕರ್ಯಗಳು ಇರೋ ಮೂಲಸೌಕರ್ಯಗಳ ಮೇಲೂ ಹೊರೆ, ಮತ್ತೊಂದು ಕಡೆ ಮೂಲಸೌಕರ್ಯಗಳನ್ನು ಡೆವಲಪ್ ಮಾಡುವಂಥ ಏನು ಆ ಒಂದು ಎಕ್ಸ್ಟೆಂಡೆಡ್ ಏನು ಇನ್ಫ್ರಾಸ್ಟ್ರಕ್ಚರ್ನ ಮಾಡುವಂಥ ಎಕ್ಸ್ಟೆನ್ಷನ್ ಮಾಡುವಂಥ ಮನಸ್ಥಿತಿಗೆ ವೇಗನೇ ಸಿಗಲ್ಲ. ಹೆಂಗೂ ಇಲ್ಲಿ ಬರ್ತಾರಲ್ಲ ಬಿಡು, ಅಲ್ಲೇನೋ ಒಂದು ಸಂಪ್ರದಾಯ ಅನ್ನೋ ರೀತಿ ಒಂದು ಅಧಿವೇಶನ ನಡೆಸೋದ್ರಾಯಿತು, ಬಜೆಟಲ್ಲಿ ಒಂದಷ್ಟು ನಾಮಕಾವಸ್ಥೆಗೆ ಕೊಟ್ಟರಾಯಿತು, ಅಥವಾ ಅದನ್ನು ಹೋಗುತ್ತೆ, ಅದು ಯಾವ ರಾಜಕಾರಣಿಗಳ ಜೇಬಿಗೆ ಹೋಗುತ್ತೋ, ಅಥವಾ ಅಲ್ಲಿನ ನಿಗಮಗಳ ಏನು ಅಭಿವೃದ್ಧಿ ನಿಗಮಗಳ ಏನು ಅಧ್ಯಕ್ಷರಾಗಲಿಕ್ಕೆ ಎಷ್ಟು ದೊಡ್ಡ ಮಟ್ಟದ ಲಾಭ ಇರುತ್ತೆ. ಯಾಕಂದರೆ ಅದೊಂದು ರೀತಿ ಬೆಂಗಳೂರಲ್ಲಿ ಹೇಗೆ MLAಗೆ ದುಡ್ಡು ಸಿಗುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ, ಅದಕ್ಕಿಂತನೂ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ದುಡ್ಡು ಸಿಗುತ್ತೆ. ಆದರೆ ಅಭಿವೃದ್ಧಿ ಆಗ್ತಿದೆಯಾ? ಇನ್ನೂ ಕೂಡ 70 ವರ್ಷ 75 ವರ್ಷ ಆದರೂ ಕೂಡ ಯಾಕೆ ಅಷ್ಟೊಂದು ಇಂಬ್ಯಾಲೆನ್ಸ್ ಇದೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಮತ್ತು ದಶಕಗಳ ಕಾಲ ಹತ್ತತ್ರ ಅರ್ಧ ಶತಮಾನವನ್ನು ಮೀರಿ ಆಡಳಿತ ಮಾಡಿರುವಂಥ ಜನಪ್ರತಿನಿಧಿಗಳು ಅಲ್ಲಿ ಉತ್ತರದಾಯಿಗಳಾಗ್ತಾರೆ. ಬನ್ನಿ ಇನ್ನೂ ನೀವು ಅಲ್ಲಿ ಬರಬೇಕು, ನೀವು ಮೋಸ ಮಾಡ್ತಿದ್ದೀರಾ ಅಂತ ಹೇಳುವಂಥ ಪ್ರಮೇಯ ಬರುತ್ತಲ್ಲ ಆ ಭಾಗದ ರಾಜಕಾರಣಿಗಳು, ಅದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇಲ್ಲ. ಅಷ್ಟು ಸುದೀರ್ಘವಾಗಿ ಆಡಳಿತ ನಡೆಸೋದ ಮೇಲೂ ಕೂಡ ಅವರು ನಮ್ಮ ಭಾಗ ಅಭಿವೃದ್ಧಿ ಆಗಿಲ್ಲ ಅಂದರೆ ಅವರು ಕೂಡ ಹೊಣೆಗಾರರಾಗ್ತಾರೆ. ಮತ್ತು ಸದನದಲ್ಲಿ ಕೂಡ ಇಂಥ ವಿಚಾರಗಳನ್ನು ಗಮನ ಸೆಳೀಬೇಕು, ಚರ್ಚೆಗೆ ಆಗ್ರಹ ಮಾಡಬೇಕು, ಅನುದಾನಗಳನ್ನು ಬಿಡುಗಡೆ ಮಾಡಿಸ್ಬೇಕು. ಇನ್ನು ಮತ್ತೊಂದು, ಈಗ ರೈತರು ಬೇರೆ ಬೇರೆ ಸಂಘಟನೆಗಳೆಲ್ಲ ಯಾಕೆ ಪ್ರೊಟೆಸ್ಟ್ ಆಗ್ತವೆ ಅಂತಂದರೆ, ಈಗ ನೋಡಿ ಇಲ್ಲಿ ಬೆಂಗಳೂರಲ್ಲಿ ಒಬ್ಬ ಉದ್ಯಮಿ ಒಂದು ಸಣ್ಣ ಟ್ವೀಟ್ ಮಾಡಿದ್ರು ಸಾಕು, ಇಮ್ಮಿಡಿಯೇಟ್ ಆಗಿ ಡಾಂಬರ್ ಆಗುತ್ತೆ. ಇಡೀ ಏನು ರೂಲಿಂಗ್ ಪಾರ್ಟಿ ಇರ್ಬೋದು, ಅಥವಾ ಅಫಿಷಿಯಲ್ಸ್ ಏನಿರ್ತಾರೆ, ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಷನ್ಸ್ ಏನಿದೆ ಎಲ್ಲವೂ ಕೂಡ ರಿಯಾಕ್ಟ್ ಮಾಡ್ತವೆ. ವೇರಾಸ್ ರೈತರು ಪ್ರತಿದಿನ ಏನೇ ಗೋಳಾಡಿದ್ರು ಕೂಡ ಯಾರೂ ಕೇಳೋರಿಲ್ಲ. ಇಂತಹ ಸಂದರ್ಭಗಳಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿ ಕಡೆಗೆ ಏನೋ ಒಂದು ಬಾಟ್ಲಿ ಹಿಡ್ಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದ ಮೇಲೆ ಯಾರನ್ನಾದರೂ ಸಚಿವರನ್ನಲ್ಲಿ ಕಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಮರ್ಯಾದೆ ಹೋಗುತ್ತೆ ಸರ್ಕಾರದ್ದು ಅಂತ, ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ನಾನು ಹೇಳ್ತಾ ಇರುವಂಥದ್ದು. ಆಮೇಲೆ ಕಳಿಸುವಂಥ ಪ್ರಯತ್ನ ಮಾಡ್ತಾರೆ ಹೊರತು ಅವ್ರಿಗೂ ಕೂಡ ಇಂಥ ಅನಿವಾರ್ಯತೆಗಳು ಸೃಷ್ಟಿಯಾಗುತ್ತೆ. ರೈತರಿಗೆ ಇಲ್ಲೇ ಬಂದು ಕೂರಬೇಕು, ಹೆಂಡತಿ ಮಕ್ಕಳನ್ನ ಬಿಟ್ಟು ಇವರು ಕಿವಿ ಒಳಗಡೆ ಕೂತ್ಕೊಂಡು ಮಾತನಾಡಿದ್ರೆ ಕೇಳಲ್ಲ. ಇನ್ನು ಸಾರ್ ಅಂತ ದೂರದಿಂದ ಕೇಳಿದ್ರೆ ಇವರು ಮಾತನಾಡುವಂಥ ವ್ಯವಧಾನವನ್ನು ತೋರಿಸ್ತಾರ. ಇವರೆಲ್ಲವೂ ಕೂಡ ಇಲ್ಲ ಆರಾಮಾಗಿ ಇದ್ಕೊಂಡು ನೀವು ಹೇಳಿದಂತೆ ಆರಾಮದಲ್ಲಿ ಹೇಳಿದಂತೆ ಪಿಕ್ನಿಕ್ ರೀತಿ ಮಾಡ್ಕೊಂಡು ಬರ್ತಾರೆ. ಆ ಕಾರಣಕ್ಕೆ ಇರಲಿ ರೈತರು ಕೂಡ ಅನಿವಾರ್ಯವಾಗಿ ಇಂತಹ ದೊಡ್ಡ ಮಟ್ಟದ ಪ್ರೊಟೆಸ್ಟ್ಗಳನ್ನು ಮಾಡುವಂಥ ಪ್ರಕ್ರಿಯೆಗಳಿಗೆ ಪ್ರಯತ್ನಗಳಿಗೆ ಕೈ ಹಾಕಬೇಕಾಗುತ್ತೆ. ಈ ಸಲದ ಅಧಿವೇಶನವಾದರೂ ಕೂಡ ವ್ಯಕ್ತಿ ರಾಜಕಾರಣವನ್ನು ಮೀರಿ, ಪಕ್ಷ ರಾಜಕಾರಣವನ್ನು ಮೀರಿ, ಈ ಕುರ್ಚಿ ಸರ್ಕಸ್ಸು, ಅಧ್ಯಕ್ಷರ ಬದಲಾವಣೆ ಅಥವಾ ಪಕ್ಷದ ಅಧ್ಯಕ್ಷರ ಬದಲಾವಣೆ, CM ಬದಲಾವಣೆ, ಇವೆಲ್ಲವನ್ನು ಮೀರಿ ಏನಾದರೂ ಉತ್ತರ ಕರ್ನಾಟಕ ಕೊಡುವಂಥ ಸ್ಟಾರ್ಟಪ್ಪು, ಉದ್ಯೋಗ, ನೀರು, ಅಲ್ಲಿನ ಏನು ಡ್ಯಾಮನ್ನು ರೆಡಿ ಮಾಡುವಂಥ ಈಗ ಗೇಟು ಇನ್ನೂ ವಿಳಂಬ ಆಗ್ತಾ ಇದೆ, ಅಲ್ಲಿ ರೈತರಿಗೆ ತೊಂದರೆ ಆಗ್ತಿದೆ, 10 ವಿಚಾರಗಳು, ಮೆಕ್ಕೆಜೋಳ ಇದೆ, ಎಲ್ಲವನ್ನು ಕೂಡ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಸರ್ಕಾರ, ಮತ್ತು ರೆಸ್ಪಾಂಡ್ ಮಾಡೋ ರೀತಿ ಪ್ರತಿಪಕ್ಷ ಎಷ್ಟು ಜವಾಬ್ದಾರಿಯುತವಾಗಿ ನಡ್ಕೊಳ್ಳುತ್ತೆ ಅನ್ನುವಂಥದ್ದು ಕುತೂಹಲ ಇದ್ದೇ ಇದೆ. ಪೃಥ್ವಿ, ಓಕೆ, ಪಟೇಲ್ ರೈಲು 17ನೇ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲ ಅಧಿವೇಶನ ಕೂಡ ನೋಡಿದ್ದೀರಾ. ಹಿಂದಿನ ಅಧಿವೇಶನದಲ್ಲಿ ಆಗಿದ್ದು ಈ ಬಾರಿನಾದರೂ ಜಾರಿಯಾಗಿದೆಯಾ, ಅದರ ನೆಕ್ಸ್ಟ್ ವರ್ಷನ್ ಏನು ಅನ್ನುವಂಥ ಚರ್ಚೆ ಮಾಡ್ತಾರಾ ಅನ್ನುವಂಥ ನೋಡಿದ್ರೆ, ಕಳೆದ ಬಾರಿ ಚರ್ಚೆ ಆಗಿದ್ದೆ, ಈ ಬಾರಿನೂ ಕೂಡ ಚರ್ಚೆ ಆಗುತ್ತೆ. ದಕ್ಷಿಣ ಕರ್ನಾಟಕ ಕರಾವಳಿ ಭಾಗದಲ್ಲಿ ಆಗಿರುವಂಥ ಅಭಿವೃದ್ಧಿಯನ್ನು ಕಂಪೇರ್ ಮಾಡಿ ನೋಡೋದಾದರೆ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 10 ರಿಂದ 20 ವರ್ಷಗಳ ಕಾಲ ಹಿಂದುಳಿದಿದ್ದಾರೆ ಅನ್ನುವಂಥ ಆರೋಪಗಳು ಈಗಲೂ ಕೂಡ ಕೇಳಿ ಬರ್ತವೆ. ಅಲ್ಲಿ ಆರೋಗ್ಯ ಆಗಲಿ, ಶಿಕ್ಷಣ ಆಗಲಿ, ರಸ್ತೆ ಸಂಪರ್ಕ ಆಗಲಿ, ಕೈಗಾರಿಕೆ ಆಗಲಿ, ಉದ್ಯೋಗ ಆಗಲಿ, ಇದ್ಯಾವುದೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಪ್ರತಿ ಬಾರಿನೂ ಕೂಡ ಇದ್ದಿದೆ. ಆದರೆ ಸರ್ಕಾರ ಮಾತ್ರ ಸ್ಪಂದಿಸುವಂಥ ಕೆಲಸ ಮಾಡ್ತಿಲ್ಲ. ಈವನ್ ಇಲ್ಲಿ ಇಚ್ಛಾಶಕ್ತಿ ಕೊರತೆ ಅನ್ನುವಂಥದ್ದು ಉತ್ತರ ಕರ್ನಾಟಕ ಭಾಗದ ಶಾಸಕರಲ್ಲೂ ಕಾಡ್ತಾ ಇದೆ. ಈಗಲಾದರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಸಮಗ್ರ ಅಭಿವೃದ್ಧಿಗೆ ಮುಂದಾಗ್ತಾರಾ ಅಂತ? ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಸಮಗ್ರ ಕರ್ನಾಟಕ, ಕೇವಲ ಬೆಂಗಳೂರು, ಮೈಸೂರು, ತುಮಕೂರು ಅಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಒಂದು ಅಭಿವೃದ್ಧಿ ಆದರೆ, ಪಕ್ಕದ ಮೈಸೂರು ಆದರೆ ಅಥವಾ ತುಮಕೂರ ಸುತ್ತ ಆದರೆ ಇಡೀ ರಾಜ್ಯ ಅಭಿವೃದ್ಧಿ ಅನ್ನೋದು ಅನೇಕ ರಾಜಕಾರಣಿಗಳು ಮತ್ತು ಬೆಂಗಳೂರು ಕೇಂದ್ರೀಕೃತ ರಾಜಕಾರಣದ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನೀವು ಹೇಳಿಗೆ 17 ಅಧಿವೇಶನಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು. ಆದರೆ 17 ಅಧಿವೇಶನಗಳು ನಡೆದಿದ್ರೂ ಕೂಡ ರಾಜ್ಯದಲ್ಲಿ ಮುನ್ನೆಲೆ ಇರ್ತಕ್ಕಂಥ 3 ಪಕ್ಷಗಳು ಸರ್ಕಾರವನ್ನು ನಡೆಸಿರ್ತಕ್ಕಂಥದ್ದು. ಅಫ್ಕೋರ್ಸ್ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಏನು ಬಡವರಿಲ್ಲ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಂಪತ್ತು ಅದು ಕೂಡ ಬೆಂಗಳೂರು ಒಂದಾದರೆ ಇಡೀ ಉತ್ತರ ಕರ್ನಾಟಕ ಸಂಪತ್ತೇ ಒಂದು. ನಿಮಗೆ ಗೊತ್ತಿರಲಿ, ಇಲ್ಲಿ ಸಾವಿರಾರು ಎಕರೆ ಒಡೆಯರಿದ್ದಾರೆ. ಹೈಯೆಸ್ಟ್ ಇಲ್ಲಿ ಸಕ್ಕರೆ ಫ್ಯಾಕ್ಟ್ರಿಗಳಿರ್ತಕ್ಕಂಥದ್ದು ಮತ್ತು ಅನೇಕ ಫ್ಯಾಕ್ಟ್ರಿಗಳು ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಉತ್ತರ ಕರ್ನಾಟಕದೇನು ನೀರಾವರಿ ವಿಚಾರ ಯಾವಾಗಲೂ ಕೂಡ ಚರ್ಚೆಗೆ ಬರ್ತಕ್ಕಂಥದ್ದು. ಈಗ ಮಹದಾಯಿ ವಿಚಾರ ಬಂತು. ಮಹದಾಯಿ ಸಂಬಂಧಪಟ್ಟಾಗ ಈಗ ಸುಪ್ರೀಂ ಕೋರ್ಟ್ ನಮ್ಮ ರಾಜ್ಯದ ಪರವಾಗಿ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈಗ ಮತ್ತೆ ಅದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅನ್ನೋದು ಈಗ ಹೊಸ ವರಾತ ಆಗಿರ್ತಕ್ಕಂಥದ್ದು. ಆದರೆ
ಇಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಪಕ್ಷದ ಶಾಸಕರುಗಳು ಕೂಡ ಇಚ್ಛಾಶಕ್ತಿ ಬೇಕು. ನಿಮಗೆ ಗೊತ್ತಿರಲಿ, ಉತ್ತರ ಕರ್ನಾಟಕದ ಬಗ್ಗೆ ಸದನದಲ್ಲಿ ದೊಡ್ಡ ಚರ್ಚೆ ಆಗುತ್ತೆ. ಉತ್ತರ ಕರ್ನಾಟಕದ ಅನೇಕ ಶಾಸಕರುಗಳು ಈ ಚರ್ಚೆಯಲ್ಲೇ ಭಾಗವಹಿಸೋದಿಲ್ಲ. ನಿಮಗೆ ಗೊತ್ತಿರಲಿ, ಅನೇಕ ಶಾಸಕರುಗಳು ವಹಿಸಿದ್ದಾರೆ. ಬೆಂಗಳೂರು ಬಂದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತಿಲ್ಲ, ಉತ್ತರ ಕರ್ನಾಟಕ ಅನ್ಯಾಯ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ಉಮೇಶ್ ಕತ್ತಿಯವರು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡಿ ಅಂತ ದೊಡ್ಡ ಕೂಗನ್ನು ಎಬ್ಬಿಸಿದ್ರು. ಆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಆದವು. ಸಮಗ್ರ ಕರ್ನಾಟಕದ ಪರಿಕಲ್ಪನೆಯನ್ನ ಮುಂದಡಿ ಇಟ್ಟರು. ಇದೀಗ ಆಡಳಿತ ಪಕ್ಷದ ನಾಯಕ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಕೂಡ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಈಗ ಬೆಂಗಳೂರಿನಲ್ಲಿ ಎಸ್ ಅಫ್ಕೋರ್ಸ್ ಬೆಂಗಳೂರಿನಲ್ಲಿ ನಮಗೆ ಬರ್ತಕ್ಕಂಥ ತೆರಿಗೆಯ 58% ಅದು ಇಡೀ ರಾಜ್ಯದ ತೆರಿಗೆಯಲ್ಲಿ ಬೆಂಗಳೂರು ಒಂದೇ 58% ತೆರಿಗೆಯನ್ನು ನಮಗೆ ಕೊಡುತ್ತೆ, ಟ್ಯಾಕ್ಸನ್ನು ಕೊಡುವಂಥದ್ದು. ಆ 58% ಟ್ಯಾಕ್ಸಲ್ಲಿ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ಇಲ್ಲಿನ ರೈತರ ಸಮಸ್ಯೆಗಳ ಬಗ್ಗೆ ರೈತ ಹೋರಾಟಗಳು ನಡೀತವೆ. ನಿಮಗೆ ಗೊತ್ತಿರಲಿ, ಸರಿಸುಮಾರು ಈ ಬಾರಿ 200ರಿಂದ 300 ಹೋರಾಟಗಳು ನಡೀತಿರ್ತಕ್ಕಂಥದ್ದು. ಅದರಲ್ಲಿ ಸುಮಾರು 70ರಿಂದ 80 ಹೋರಾಟಗಳು ರೈತರ ಸಮಸ್ಯೆಗಳನ್ನ ಇಟ್ಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು. ಇವತ್ತು ರೈತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ತಾನು ಬೆಳೆದ ಬೆಲೆಗೆ ಅವನು ಸರಿಯಾದ ಬೆಲೆಯನ್ನು ಪಡೀಲಿಕ್ಕಾಗಿ ಇವತ್ತು ಬೀದಿಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ ನಮ್ಮ ಕಣ್ಣು ಮುಂದೆ ಕಬ್ಬು ಬೆಳೆಗಾರರ ಹೋರಾಟ ಇರ್ತಕ್ಕಂಥದ್ದು, ಇತ್ತೀಚೆಗಷ್ಟೇ ಮೆಕ್ಕೆಜೋಳ ಬೆಳೆಗಾರರ ಹೋರಾಟಗಳು ಇರ್ತಕ್ಕಂಥದ್ದು. ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೂಡ ಎಲ್ಲೊಂದು ಕಡೆ ರೈತರ ಪ್ರತಿಭಟನೆಗಳನ್ನು ಎಲ್ಲೊಂದು ಕಡೆ ಅದನ್ನು ಈಸಿಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಒಂದು ಮಾತನ್ನು ಹೇಳಿದ್ರೆ ಮಧು, ಯಾರೋ ಒಬ್ಬ ಉದ್ಯಮಿ ಅಥವಾ ಇನ್ಯಾರೋ ಸೆಲೆಬ್ರಿಟಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಥವಾ ಬೆಂಗಳೂರಿನ ವಿಚಾರಗಳ ಬಗ್ಗೆ ಜಸ್ಟ್ ಒಂದು ಟ್ವೀಟ್ ಮಾಡಿದರೆ ಸರ್ಕಾರಗಳಿಗಿರ್ತಕ್ಕಂಥ ಆಸಕ್ತಿ, ಸರ್ಕಾರಗಳಿರ್ತಕ್ಕಂಥ ಎಚ್ಚರಿಕೆ, ಆದರೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಚಾರದಲ್ಲಿ ಯಾರೂ ಕೂಡ ಚಕಾರ ಎತ್ತೋದಿಲ್ಲ. ಅಂದರೆ ನಿರ್ಲಕ್ಷ್ಯ ಅನ್ನೋದು ಕೂಡ ಇಲ್ಲಿ ಎದ್ದು ಕಾಣ್ತಿರ್ತಕ್ಕಂಥ. ಆದರೆ ಉತ್ತರ ಕರ್ನಾಟಕ ಭಾಗದ ಅನೇಕ ಸಚಿವರುಗಳಿದ್ದಾರೆ, ಅನೇಕ ಶಾಸಕರುಗಳಿದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ. ಇವ್ರಿಗೂ ಕೂಡ ಇಚ್ಛಾಶಕ್ತಿ ಬೇಕು. ಸರ್ಕಾರವನ್ನು ಅದು ಬೆಂಗಳೂರು ಅಧಿವೇಶನ ನಡೀಲಿ ಅಥವಾ ಬೆಳಗಾವಿಯಲ್ಲಿ ನಡೀಲಿ, ಸರ್ಕಾರವನ್ನು ಎಚ್ಚರಿಸುವ ಕೆಲಸವನ್ನು ಆಯಾ ಸಚಿವರುಗಳು ಮಾಡಬೇಕು. ಈಗ ಈ ಕ್ಯಾಬಿನೆಟಲ್ಲಿ ಉತ್ತರ ಕರ್ನಾಟಕ ಭಾಗದ ಸುಮಾರು 12ರಿಂದ 13 ಜನ ಸಚಿವರಿದ್ದಾರೆ. ಈ 13 ಸಚಿವರ ಕೆಲಸ ಏನು? 13 ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥವರಿಗೆ ಶಕ್ತಿ ಇದೆ, ಆದರೆ ಅವ್ರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ. ಏನಾಗಿದೆ ಅಂತ ಹೇಳಿದ್ರೆ, ಸಚಿವರುಗಳು ರಾಜಕೀಯ ಒಂದು ಕಡೆ ಆದರೆ, ಚುನಾವಣಾ ರಾಜಕೀಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಎಲ್ಲೊಂದು ಕಡೆ ಅವರವರ ಅಭಿವೃದ್ಧಿಗಾಗಿ ಹೆಚ್ಚು ಯೋಚನೆ ಮಾಡೋ ಕಾರಣಕ್ಕಾಗಿ ಇಲ್ಲಿ ಅವರ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಆಗಿಲ್ಲ. ಚುನಾವಣೆ ಬಂದ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಒಂದಷ್ಟು ಪೊಲಿಟಿಷಿಯನ್ಸ್ ಆಮಿಷಗಳನ್ನು ನೋಡ್ತಾರೆ ಮತ್ತು ಒಂದಷ್ಟು ಮತಗಳನ್ನು ಖರೀದಿ ಮಾಡ್ತಾರೆ. ಬೇರೆ ಬೇರೆ ಕಾರಣ, ಜಾತಿ ಫ್ಯಾಕ್ಟ್ರು, ಇವೆಲ್ಲ ಕಾರಣದಿಂದ ಗೆದ್ದು ಬರ್ತಾರೆ. ಆದರೆ ಗೆದ್ದ ನಂತರ ಜನರನ್ನ ಮರಿತಾರಲ್ಲ, ಅದು ಇವತ್ತು ಉತ್ತರ ಕನ್ನಡದ ಇಂಥ ಸಮಸ್ಯೆ ಎದುರಾಗಿರ್ತಕ್ಕಂಥ. ಹಾಗಂತ ನಾನು ಉತ್ತರ ಕರ್ನಾಟಕ ಕಳೆದ 17 ಅಧಿವೇಶನ ಆದರೂ ಕೂಡ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿದೆ, ಆದರೆ ಸಮಗ್ರವಾಗಿ ಅಭಿವೃದ್ಧಿ ಆಗಬೇಕಾಗಿದೆ ಅನ್ನೋದು ಇಲ್ಲಿನ ದೊಡ್ಡ ಕೂಗು. ಅನ್ಕೊಂಡಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಮಾತನಾಡೋಣ.